Good morning, all the students. Second year PUC, very important subject, business study. Today we discuss in your syllabus first part or first chapter, management. What do you mean by management? Management ಅಂದ್ರೆ ಏನು? ನಿಮ್ಮ ಸಿಲೆಬಸ್ ನಲ್ಲಿ ಬಹಳ ಚೆನ್ನಾಗಿ ಇರುವಂತಹ ಒಂದು ಅಂಶ ಅಂತ ಕೇಳಿದ್ರೆ ಅದು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ ಮ್ಯಾನೇಜ್ಮೆಂಟ್? ನೀವು ಫಸ್ಟ್ ಇಯರ್ ನಲ್ಲಿ ಓದಿದ್ದೀರಿ, ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಿಸಿನೆಸ್ ಸ್ಟಡಿಯ ಸಬ್ಜೆಕ್ಟ್ ಅನ್ನ ಓದಿದ್ದೀರಿ. ಈ ವರ್ಷ ನಿಮ್ಮ ಸಿಲೆಬಸ್ ನಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಂತ ಒಂದು ಚಾಪ್ಟರ್ ಇದೆ. ಫಸ್ಟ್ ಚಾಪ್ಟರ್ ಮ್ಯಾನೇಜ್ಮೆಂಟ್. ವಾಟ್ ಯು ಮೀನ್ ಬೈ ಮ್ಯಾನೇಜ್ಮೆಂಟ್? ಬಹಳ ಜನ ಬಹಳ ರೀತಿಯಲ್ಲಿ some of the authors he can give a different type of opinion and different type of definitions. What do you mean by management? One certain definition on management andre ಏನು? What do you mean by management? Management is the process of designing and maintaining an environment in which individuals working together improves efficiency, accomplish a selected aims. ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಬಹಳ ಚೆನ್ನಾಗಿ ಒಬ್ಬ ಆಥರ್ ಹೀಗೆ ಒಂದು ಡೆಫಿನೇಷನ್. ವಾಟ್ ಯು ಮೀನ್ ಬೈ ಮ್ಯಾನೇಜ್ಮೆಂಟ್? ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆ ಅಂತ ಕರೀತಾರೆ. ಕನ್ನಡದಲ್ಲಿ ಏನ್ ಕರೀತಾರೆ? ನಿರ್ವಹಣೆ ಅಂದ್ರೆ ಫುಲ್ ಆಗಿ ನಾವೇನ್ ಮಾಡೋದು? ನಿರ್ವಹಣೆ ಮಾಡೋದು, ನಿರ್ವಹಿಸೋದು. ಮ್ಯಾನೇಜರ್ ನಿರ್ವಾಹಕ ಅಂತ ಕರೀತಾರೆ. ಹೂ ಮ್ಯಾನೇಜಸ್ ದ ಮ್ಯಾನೇಜ್ಮೆಂಟ್, ಅವನಿಗೆ ಮ್ಯಾನೇಜರ್ ಅಂತ ಕರೀತೀವಿ. ಇಲ್ಲಿ ಮ್ಯಾನೇಜ್ಮೆಂಟ್ ನಿರ್ವಹಣೆ ಅಂತ ಕರೀಬೇಕು ಅಂದ್ರೆ ಇಟ್ ಈಸ್ ಎ ಒನ್ ಪ್ರೊಸೆಸ್. ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಪ್ರೊಸೆಸ್ ಇದ್ದಾಗೆ ಅದನ್ನ ಡಿಸೈನ್ ಆಗಿ ನಾವೇನ್ ಮಾಡ್ತಾ ಇರ್ತೀವಿ, ಡಿಸೈನ್ ಮಾಡ್ತೀವಿ. ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಡಿಸೈನ್ ಮಾಡಬೇಕು. ಅಂಡ್ ಆಲ್ಸೋ ಮೇಂಟೈನಿಂಗ್. ಇವತ್ತು ಒಂದ್ ದಿವಸ ಮಾಡಿದ್ವಿ, ನಾಳೆ ಬಿಟ್ಟು ಬಿಟ್ವಿ ಅಂತ ಅನ್ನೋ ಹಾಗಿಲ್ಲ. ವೆರಿ ಇಂಪಾರ್ಟೆಂಟ್. ಮೇಂಟೈನಿಂಗ್ ಎನ್ವಿರಾನ್ಮೆಂಟ್ ಒಂದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಇನ್ ವಿಚ್ ಇಂಡಿವಿಜುವಲ್ಸ್ ವರ್ಕಿಂಗ್ ಟುಗೆದರ್ ಎ ಗ್ರೂಪ್ ಎಫಿಷಿಯನ್ಸಿ ಅಕಾಂಪ್ಲಿಷ್ ಸೆಲೆಕ್ಟೆಡ್ ಏಮ್ಸ್. ಮ್ಯಾನೇಜ್ಮೆಂಟ್ ಅಂದ್ರೆ ಬಹಳ ಚೆನ್ನಾಗಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಆರ್ಗನೈಸೇಷನ್ ಈ ಕ್ಯಾನ್ ಸೆಲೆಕ್ಟೆಡ್ ಎ ಒನ್ ಏಮ್. ಉದಾಹರಣೆಗೆ 1,000 ಕಾರ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೋಣ. ಕಾರ್ ಮ್ಯಾನುಫ್ಯಾಕ್ಚರ್ ಕಂಪನಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಕಾರ್ ಮ್ಯಾನುಫ್ಯಾಕ್ಚರ್ ಕಂಪನಿ ಸ್ಟಾರ್ಟೆಡ್ ಎ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. 1,000 ಕಾರ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು ಈ ವರ್ಷದಲ್ಲಿ. ಈಸ್ ಎ ಮೈ ಗೋಲ್ ಆರ್ ಏಮ್ ಆಫ್ ದ ಮ್ಯಾನೇಜ್ಮೆಂಟ್. ಆರ್ಗನೈಸೇಷನ್ ಗೋಲ್ ಅಂದ್ರೆ ನಾವೇನ್ ಮಾಡಬೇಕು? ನಮ್ಮ ಆರ್ಗನೈಸೇಷನ್ ನಲ್ಲಿ 500 ಮೆಂಬರ್ಸ್ ಇದ್ದಾರೆ ಅಂತ ಅನ್ಕೋಣ. ಆರ್ಗನೈಸೇಷನ್ ವರ್ಕರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಸ್ಟಾಫ್ ಆಲ್ಸೋ ಅಂತ ಅನ್ಕೊಂಡ್ರೆ ವಿ ಕ್ಯಾನ್ ಡಿಸೈನಿಂಗ್ ಹೌ ಟು ಮ್ಯಾನೇಜ್. ಯಾವ ರೀತಿ ಇವರನ್ನು ಮ್ಯಾನೇಜ್ ಮಾಡಬೇಕು ಟುವರ್ಡ್ಸ್ ದ ಗೋಲ್. ಕಂಟಿನ್ಯೂಸ್ ಆಗಿ ಮಾಡಬೇಕು. ನಿನ್ನೆ ಮಾಡಿದ್ವಿ ಇವತ್ತು ಬಿಟ್ವಿ ಅಂತ ಆಗಿಲ್ಲ. ಮ್ಯಾನೇಜ್ಮೆಂಟ್ ನ ಮೂಲ ಉದ್ದೇಶ ಏನು? ಡಿಸೈನಿಂಗ್. ಇವರನ್ನ ಡಿಸೈನ್ ಮಾಡುವಂತದ್ದು. ಅಂಡ್ ಆಲ್ಸೋ ಮೈಂಟೈನಿಂಗ್. ಅವರಿಗೆ ಸ್ಯಾಲರಿಯನ್ನ ಕೊಟ್ಟು, ಪ್ರತಿ ಮಂತ್ ಸ್ಯಾಲರಿಯನ್ನ ಕೊಟ್ಟು, ಫ್ರಿಂಜ್ ಬೆನಿಫಿಟ್ ಅನ್ನ ಕೊಟ್ಟು, ಮೈಂಟೈನಿಂಗ್ ಎನ್ವೈರನ್ಮೆಂಟ್, ವರ್ಕಿಂಗ್ ಟುಗೆದರ್. ಒಬ್ಬರಿಗೆ ಒಬ್ರು ಹೊಂದಿಕೊಂಡು ಕೆಲಸ ಮಾಡೋ ಹಾಗೆ ಗ್ರೂಪ್ ಆಕ್ಟಿವಿಟಿ. ಒಬ್ಬರಿಂದ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕಾಗಲ್ಲ, ಕಾರ್ಯ ಪ್ರೊಡ್ಯೂಸ್ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ? ಎಫಿಷಿಯನ್ಸಿ ಅಕಾಂಪ್ಲಿಷ್ ಎ ಸೆಲೆಕ್ಟೆಡ್ ಏಮ್. ನಮ್ ಏನಿದೆ? 1,000 ಕಾರನ್ನ ಪ್ರೊಡ್ಯೂಸ್ ಮಾಡಬೇಕು. ಆ ಏಮನ್ನ ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರವಾಗಿ ನಾವು ಮಾಡೋ ಕೆಲಸವನ್ನ ನಾವೇನ್ ಕರಿತೀವಿ? ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇನ್ನೂ ಒಬ್ಬ ಆತರು ಬಹಳ ಸಿಂಪಲ್ ಆಗಿ ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಇಸ್ ಎ ಆರ್ಟ್ ಆಫ್ ಗೆಟ್ಟಿಂಗ್ ಥಿಂಗ್ಸ್ ಡನ್ ಟು ಬೈ ಅದರ್ಸ್. ಬೇರೆಯವರಿಂದ ಕೆಲಸ ಮಾಡಿಸುವ ಕಲೆಯನ್ನೇ ನಾವೇನ್ ಕರಿತೀವಿ? ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಎಲ್ಲರೂ ಮ್ಯಾನೇಜರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾನೇಜರ್ ಆಗಬೇಕು ಅಂತ ನಾವೇನ್ ಮಾಡಬೇಕು? ಏನ್ ಮಾಡಬೇಕು? ಲೋ ಲೆವೆಲ್ ಇಂದ ಹೈ ಲೆವೆಲ್ ತನಕ ಎಲ್ಲಾ ವಿಧಾನದಲ್ಲಿ ನಿಮಗೆ ಚೆನ್ನಾಗಿ ವಿಭಾಗದಲ್ಲಿ ಡಿವೈಡ್ ಮಾಡಿ ಎಲ್ಲದರಲ್ಲೂ ನಿಮಗೆ ನಾಲೆಜ್ ಇರಬೇಕು. ಆಗ ಮಾತ್ರ ಯು ಕ್ಯಾನ್ ಕಂಟ್ರೋಲ್ ಆರ್ ಮ್ಯಾನೇಜ್ ದ ಪೀಪಲ್.
ಒಂದೇ ಇದ್ದ ಹಾಗೆ ಎಲ್ಲರನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಎ ಒನ್ ಆರ್ಟ್. ಅದಕ್ಕೆ ಹೇಳ್ತಾರೆ ಮ್ಯಾನೇಜ್ಮೆಂಟ್ ಈಸ್ ದ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಬೈ ಅದರ್ಸ್. ಬೇರೆಯವರಿಂದ ಕೆಲಸವನ್ನ ಮಾಡಿಸುವ ಕಲೆಯನ್ನ ನಾವೇನ್ ಕರೀತೀವಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಈ ಮ್ಯಾನೇಜ್ಮೆಂಟ್ ನಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ಇನ್ನೂ ಒಬ್ಬ ಆಥರ್ ಇನ್ನೊಂದು ರೀತಿ ಹೇಳ್ತಾರೆ. ವಾಟ್ ಯು ಮೀನ್ ಬೈ ಮ್ಯಾನೇಜ್ಮೆಂಟ್? ಎ ಪ್ರೈಮರಿ ಫಂಕ್ಷನ್ ಆರ್ ಆಕ್ಟಿವಿಟಿ ಆಫ್ ದ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್. ಟೋಟಲ್ ಓವರ್ ಸಿಲೆಬಸ್ ಇನ್ಕ್ಲೂಡಿಂಗ್ ಒನ್ ವರ್ಡ್ ಎ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಂದ್ರೆ ನಿಮ್ಮ ಪೂರ್ಣ ಸಿಲೆಬಸ್ ಅನ್ನು ಟೋಟಲ್ ಓವರ್ ಸಿಲೆಬಸ್ ನೀವು ಕಲ್ತ್ಕೋಬೇಕು. ಮ್ಯಾನೇಜ್ಮೆಂಟ್ ನ ಫಂಕ್ಷನ್ಸ್ ಗಳೇ ನಿಮ್ಮ ಸಿಲೆಬಸ್ ನಲ್ಲಿ 2, 3, 4ನೇ ಚಾಪ್ಟರ್ ಇರುವಂತದ್ದು. ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಫಸ್ಟ್ ಚಾಪ್ಟರ್ ವಾಟ್ ಯು ಮೀನ್ ಬೈ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್, ಮೇನ್ ರೋಲ್ ಆಫ್ ದ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ನ ಮೂಲ ಉದ್ದೇಶ ಏನು? ನಾವು ಡೆಫಿನೇಷನ್ ನೋಡಿದ್ವಿ. ಇಟ್ ಈಸ್ ಅ ಪ್ರೊಸೆಸ್. ಯಾವಾಗಲೂ ಮಾಡಬೇಕಾಗಿರುವಂತ ಕಂಟಿನ್ಯೂಸ್ ಪ್ರೊಸೆಸ್. ಯಾವತ್ತೋ ಒಂದು ಮಾಡಿದ್ವಿ ಅಂತ ಆಗಿಲ್ಲ. ಕಂಟಿನ್ಯೂಸ್ ಪ್ರೊಸೆಸ್. ಡಿಸೈನಿಂಗ್, ಮೇಂಟೈನಿಂಗ್ ಆನ್ ಎನ್ವಿರಾನ್ಮೆಂಟ್. ಒಂದೇ ರೀತಿ ಮೇಂಟೈನ್ ಮಾಡಬೇಕು. ಇನ್ ವಿಚ್ ಇಂಡಿವಿಜುವಲ್ಸ್ ವರ್ಕಿಂಗ್ ಟುಗೆದರ್. ಎ ಗ್ರೂಪ್ಸ್ ಒಬ್ಬರೇ ಮಾಡೋ ಹಾಗಿಲ್ಲ, ಗ್ರೂಪ್ ಇರುತ್ತೆ. ಎಫಿಷಿಯಂಟ್ಲಿ ಅಕಾಂಪ್ಲಿಷ್ ಸೆಲೆಕ್ಟೆಡ್ ಎ ಗೇಮ್ಸ್. ನಾವು ಸೆಲೆಕ್ಟ್ ಮಾಡುವಂತ ಗೇಮ್ ಏನು 1000 ಕಾರನ್ನ ಪ್ರೊಡ್ಯೂಸ್ ಮಾಡಬೇಕು ಈ ವರ್ಷ ಮುಗಿಯೋದ್ರಲ್ಲಿ. ಅದನ್ನು ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು? ಡಿಸೈನಿಂಗ್ ಅಂಡ್ ಮೇಂಟೈನಿಂಗ್, ಅವರನ್ನ ಮೇಂಟೈನ್ ಮಾಡಬೇಕು. ಇದು ಮ್ಯಾನೇಜ್ಮೆಂಟ್ ಅಂತ ಏನು ಅಂತ ನಾವು ತಿಳ್ಕೊಂಡು. ಹಾಗಾದ್ರೆ ನಾನೀಗಿದು ಸಿಂಪಲ್ ಆಗಿ ಹೇಳ್ತೇನೆ. ಮ್ಯಾನೇಜ್ಮೆಂಟ್ ಇಟ್ ಈಸ್ ಅ ಆರ್ಟ್. ಇದು ಒಂದು ಕಲೆ ಇದ್ದ ಹಾಗೆ. ಗೆಟ್ಟಿಂಗ್ ಥಿಂಗ್ಸ್ ಡನ್ ಥ್ರೂ ಬೈ ಅದರ್ಸ್. ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯನ್ನ ನಾವು ಮ್ಯಾನೇಜ್ಮೆಂಟ್ ಅಂತ ಅಂತೀವಿ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀವಿ. ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳಿ. ಹಾಗಾದ್ರೆ ಮ್ಯಾನೇಜ್ಮೆಂಟ್ ನ ಫೀಚರ್ಸ್ ಗಳೇನು, ಲಕ್ಷಣಗಳೇನು? ಹೌ ಟು ಐಡೆಂಟಿಫೈ ಇಟ್ ಈಸ್ ಅ ಮ್ಯಾನೇಜ್ಮೆಂಟ್. ಹೇಗೆ ಕಂಡುಹಿಡಿದುಕೊಳ್ಳೋದು ಮ್ಯಾನೇಜ್ಮೆಂಟ್ ಅನ್ನ ಅಂತ ಕೇಳಿದ್ರೆ, ಫಸ್ಟ್ ವೆರಿ ಇಂಪಾರ್ಟೆಂಟ್, ಮ್ಯಾನೇಜ್ಮೆಂಟ್ ಈಸ್ ಎ ಗೋಲ್. ಮ್ಯಾನೇಜ್ಮೆಂಟ್ ಈಸ್ ಎ ಗೋಲ್. ಒಂದು ಹೇಗಿದ್ದಾಗೆ ಗುರಿ. ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಂದು ಗುರಿ. ಜೀವನದಲ್ಲಿ ಯಾವಾಗ ಏನಿರಬೇಕು? 2 ಇರಬೇಕು ಜೀವನದಲ್ಲಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಫಸ್ಟ್ ಗೋಲ್ ಗುರಿ ಇರಬೇಕು. 2ನೇದು ಗುರು ಟೀಚರ್ ಇರಬೇಕು. ನಿಮ್ಮ ಹಿಂಗಡೆ ಯಾವಾಗಲೂ ಟೀಚರ್ ಗುರು ಇರಬೇಕು. ಮುಂದೆ ಜೀವನದಲ್ಲಿ ಯಾವಾಗಲೂ ಗುರಿ ಇರಬೇಕು. ಇವು 2 ಇಲ್ಲ ಅಂದ್ರೆ ಯು ಕೆನಾಟ್ ಗೆಟ್ ಅ ಸಕ್ಸಸ್ ಇನ್ ಯುವರ್ ಲೈಫ್. ನೀವು ಲೈಫ್ ನಲ್ಲಿ ಸಕ್ಸಸ್ ಅನ್ನ ಪಡ್ಕೋಬೇಕು ಅಂದ್ರೆ ಗುರಿ ಇರಬೇಕು, ಗುರು ಇರಬೇಕು. ಇಲ್ಲಿ ಆರ್ಗನೈಸೇಷನ್ ನಲ್ಲಿ ಮ್ಯಾನೇಜರ್ ಇರಬೇಕು. ಯಾಕೆ? ಹಿ ಈಸ್ ದ ಮ್ಯಾನೇಜರ್. ಮ್ಯಾನೇಜ್ ದ ಎನ್ವಿರಾನ್ಮೆಂಟ್ ವಿದಿನ್ ದ ಆರ್ಗನೈಸೇಷನ್, ಔಟ್ ಆಫ್ ದ ಆರ್ಗನೈಸೇಷನ್. ಅಂದ್ರೆ ಅವನ ಉದ್ದೇಶ ಏನು? ಮ್ಯಾನೇಜ್ಮೆಂಟ್ ಗೋಲ್ ಇದೆ. ಗೋಲ್ ಇಟ್ಕೊಂಡೆ ನಾವು ಶುರು ಮಾಡಿರೋದು. ನಾವು ಗೋಲ್ ಇಲ್ಲದೆ ನಾವು ಮ್ಯಾನೇಜ್ಮೆಂಟ್ ಮಾಡಲ್ಲ. ನಮ್ ಗೋಲ್ ಏನಿದೆ? ಈ ವರ್ಷದಲ್ಲಿ 1000 ಕಾರನ್ನ ಪ್ರೊಡ್ಯೂಸ್ ಮಾಡಬೇಕು. ಇಟ್ ಈಸ್ ಎ ಮೈ ಗೋಲ್, ಅವರ್ ಕಂಪ್ನಿ ಗೋಲ್. ಅಂದ್ರೆ ಈಗ ಅವ್ರು ಹೇಳ್ತಾರೆ ಬಹಳ ನೀಟಾಗಿ, ಎವರಿ ಆರ್ಗನೈಸೇಷನ್ ಈಸ್ ಎಸ್ಟಾಬ್ಲಿಷ್ಡ್ ಟು ಅಚೀವ್ ಸರ್ಟೈನ್ ಗೋಲ್ಸ್. ನಮ್ ಗೋಲ್ ಏನು? 1000 ಪ್ಲೇಸ್ ಮಾಡಬೇಕು. ಬೇರೆಯವ್ರು ಬೇರೆ ಗೋಲ್ ಇರ್ಬೋದಲ್ಲ, ಬೇರೆ ಬೇರೆ ಗೋಲು. ಈಗ ಕ್ಲಾತ್ ಮ್ಯಾನುಫ್ಯಾಕ್ಚರಿಂಗ್ ಹೋದ್ರೆ ಅವ್ರೇನ್ ಮಾಡ್ತಾರೆ, ಒಂದು 5 ಟನ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡಿರ್ಬೋದು. 1 ಮಂತ್ ಅಲ್ಲಿ 5 ಟನ್ ಕ್ಲಾತ್ ಅನ್ನ ರೆಡಿ ಮಾಡಿ ಸ್ಟಿಚ್ ಮಾಡಿ ಮಾರ್ಕೆಟ್ಗೆ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿರ್ಬೋದು. ಇಟ್ ಈಸ್ ಅ ಗೋಲ್. ಒನ್ ಗೋಲ್ ಈಸ್ ಮಸ್ಟ್ ಅಂಡ್ ಶುಡ್ ಇನ್ ದ ಮ್ಯಾನೇಜ್ಮೆಂಟ್. ಗೋಲ್ ಇರುತ್ತೆ ಎಲ್ಲರಿಗೂ, ಅದರಲ್ಲೂ ಮ್ಯಾನೇಜ್ಮೆಂಟ್ ಗೆ ಗೋಲ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಸ್ ಎ ಫಸ್ಟ್ ಫೀಚರ್ ಆಫ್ ದ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್, ಎ ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ಸ್ಯೂಮ್ ಅಂತ ಹೇಳ್ತೀವಿ. ಪರ್ವೇಸಿವ್ ಅಂತ ಕೇಳಿದ್ರೆ, ದ ಆಕ್ಟಿವಿಟಿ ಇನ್ವಾಲ್ವ್ಡ್ ಇನ್ ಮ್ಯಾನೇಜಿಂಗ್ and enterprises are common to all organizations, whether economic, social or political. ಅಂದ್ರೆ ಸಾಮಾನ್ಯವಾಗಿ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಪರ್ವೇಸಿವ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಮ್ಯಾನೇಜ್ಮೆಂಟ್ ಅಂತ ಅಂದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಬರುವಂತದ್ದು 3 ಆಕ್ಟಿವಿಟಿ ಬಹಳ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ.
ಮೊದಲನೇದು ಎಕನಾಮಿಕ್, ಸೋಷಿಯಲ್ ಆರ್ ಪೊಲಿಟಿಕಲ್. ಈ ಮೂರನ್ನು ನಾವೇನ್ ಮಾಡಬೇಕು? ಮ್ಯಾನೇಜ್ಮೆಂಟ್ ಮಾಡಬೇಕು. ಪೊಲಿಟಿಕಲ್ ಅಂತ ಅನ್ಕೊಂಡು, ಫಾರ್ ಎಕ್ಸಾಂಪಲ್ ನಿಮಗೆ ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇದ್ದಕ್ಕಿದ್ದ ಹಾಗೆ ಗವರ್ನಮೆಂಟ್ ಹೋಗಿರ್ಬೋದು, ನಾಳೆ ಇನ್ನೊಂದು ಗವರ್ನಮೆಂಟ್ ಬರ್ಬೋದು. ದ ಪಾಲಿಸೀಸ್ ಚೇಂಜ್, ಅದನ್ನು ನೀವು ಮೇಂಟೈನ್ ಮಾಡೋ ಹಾಗಿರಬೇಕು. ಇಟ್ ಈಸ್ ಎ ಫೀಚರ್ ಆಫ್ ದ ಮ್ಯಾನೇಜ್ಮೆಂಟ್. ಇವತ್ತು ಇರುವಂತಹ ಗವರ್ನಮೆಂಟ್ ನಾಳೆ ಇರುತ್ತೆ ಅಂತ ಇಲ್ಲ, ಅಥವಾ ನಿನ್ನೆ ಇದ್ದ ಗವರ್ನಮೆಂಟ್ ಇವತ್ತು ಇರುತ್ತೆ ಅಂತ ಹೇಳಕ್ ಬರಲ್ಲ. ಇಟ್ ಈಸ್ ಎ ಪೊಲಿಟಿಕಲ್ ಚೇಂಜಸ್. ಇನ್ ಎಕನಾಮಿಕ್ ಚೇಂಜಸ್ ಗೆ ಬಂದ್ರೆ, ಸಮ್ ಆಫ್ ದ ಪ್ರಾಡಕ್ಟ್ಸ್ ರೇಟ್ is high, the product rate is went up, sometimes product rate is slashed down. ಕಡಿಮೆನೂ ಆಗುವಂತ ಚಾನ್ಸಸ್ ಇರುತ್ತೆ. ನೀವು ಯಾವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ, ಯಾವ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ, ಅದು ಎಕನಾಮಿಕಲಿ ಹೇಗಿದೆ, ಎಕನಾಮಿಕ್ ಫ್ಯಾಕ್ಟರ್ಸ್ ಆರ್ ಇನ್ಫ್ಲೂಯೆನ್ಸ್ ಇನ್ ಯುವರ್ ಮ್ಯಾನೇಜ್ಮೆಂಟ್. ಅದು ಮಾರ್ಕೆಟ್ ನಲ್ಲಿ ಯಾವ ಪದಾರ್ಥಗಳು ಬೇಕಾದ್ರೂ ಆಗಿರ್ಬೋದು. ಅದನ್ನ ಹೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್, ಎಕನಾಮಿಕ್ ಆರ್ ಸೋಷಿಯಲ್ ಆರ್ ಪೊಲಿಟಿಕಲ್. ಇನ್ನು ಮೂರನೇದು ದ ಮ್ಯಾನೇಜ್ಮೆಂಟ್ ಮಲ್ಟಿ ಮೆನ್ಷನ್ಡ್ ಅಂತ ಹೇಳ್ತೀವಿ. ಅಂದ್ರೆ ಮಲ್ಟಿ ಮೆನ್ಷನ್ ಅಂದ್ರೆ ಸಾಮಾನ್ಯವಾಗಿ ಬೇರೆ ಬೇರೆ ವಿಭಾಗದಲ್ಲಿ ಡೈಮೆನ್ಷನ್ ನಲ್ಲಿ ಹರಿದು ಹೋಗುವಂತಹದ್ದು. ಹೇಗೆ ಕಟ್ ಆಗುತ್ತೆ ಅಂತ ಕೇಳಿದ್ರೆ, ಫಸ್ಟ್ ಒನ್ ಮ್ಯಾನೇಜ್ಮೆಂಟ್ ಆಫ್ ಎ ವರ್ಕ್. ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಂದು ವರ್ಕ್ ಇದ್ದಾಗ ಯಾರು ಮ್ಯಾನೇಜ್ಮೆಂಟ್ ಅನ್ನ ಸುಮ್ಮನೆ ಮಾಡೋ ಹಾಗಿಲ್ಲ. ವರ್ಕ್ ಕೆಲಸ ಅಂತ ಕರಿತೀವಿ. ಫಸ್ಟ್ ಒನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಫ್ಯಾಕ್ಟರಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್, ಎ ಹಾಸ್ಪಿಟಲ್, ಎ ಪೇಷಂಟ್ ಇಸ್ ಟ್ರೀಟೆಡ್. ಅಂದ್ರೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಇನ್ ಎ ಫ್ಯಾಕ್ಟರಿ ಎ ಪ್ರಾಡಕ್ಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಎ ಹಾಸ್ಪಿಟಲ್ ಎ ಪೇಷಂಟ್ ಈಸ್ ಟ್ರೀಟೆಡ್. ಅಂದ್ರೆ ನಾವು ಪ್ರೊಡ್ಯೂಸ್ ಮಾಡುವಂತದ್ದು ಮ್ಯಾನುಫ್ಯಾಕ್ಚರ್ ಗೂಡ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ನಾವೇನ್ ಮಾಡ್ತೀವಿ, ಹಾಸ್ಪಿಟಲ್ ಕೊಟ್ಟಾಗ ಅಲ್ಲಿ ಆ ಪ್ರಾಡಕ್ಟ್ ಇಂದ ಒಬ್ಬ ವ್ಯಕ್ತಿಯನ್ನ ಬದುಕಿಸಬಹುದು, ಪ್ರಾಡಕ್ಟ್ ಅನ್ನ ರೆಡಿ ಮಾಡಿ ಅಂತ ಹೇಳ್ತಾರೆ. ಒಂದು. ಇನ್ ಸೆಕೆಂಡ್ ಒನ್, ಮ್ಯಾನೇಜ್ಮೆಂಟ್ ದ ಪೀಪಲ್. ನಾನು ಈಗಿನ ಹೇಳಿದ್ರೆ ಗ್ರೂಪ್ ಆಗಿರುತ್ತೆ, ಒಬ್ಬರೇ ಇರಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ. 10 ಜನ ಇರ್ಬೋದು, 20 ಜನ ಇರ್ಬೋದು, 50 ಜನ ಇರ್ಬೋದು. ಇಟ್ ಈಸ್ ಡಿಫಿಕಲ್ಟ್. ಅದಕ್ಕೆ ಡೆಫಿನೇಷನ್ ಅಲ್ಲಿ ಹೇಳಿದ್ರೆ ಬಹಳ ಚೆನ್ನಾಗಿ ವೆರಿ ಇಂಪಾರ್ಟೆಂಟ್. ಮ್ಯಾನೇಜ್ಮೆಂಟ್ ಇಟ್ ಈಸ್ ದ ಆರ್ಟ್ ಆಫ್ ಗೆಟ್ಟಿಂಗ್ ಥಿಂಗ್ಸ್ ಡನ್ ಬೈ ಅದರ್ಸ್. ಬೇರೆಯವರಿಂದ ಕೆಲಸ ಮಾಡಿಸುವಂತ ಕಲೆ ಅಂತ ಕರಿತೀವಿ. ಅದಕ್ಕೆ ಬೇರೆಯವರಿಂದ ಕೆಲಸ, ನಾವು ಕೆಲಸ ಮಾಡಬಹುದು ಸುಲಭವಾಗಿ, ಬಟ್ ಬೇರೆಯವರಿಂದ ಕೆಲಸ ಮಾಡಿಸೋದಿದೆಯಲ್ಲ, ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಇನ್ ನೌವೇಡೇಸ್. ಅದರಲ್ಲೂ ಈಗ ಈ ಸಂದರ್ಭದಲ್ಲಿ, ಈ ಆಧುನಿಕತೆಯಲ್ಲಿ ನಾವು ಬೇರೆಯವರಿಂದ ಕೆಲಸ ಮಾಡಿಸೋದಿಲ್ಲ, ಬಹಳ ಡಿಫಿಕಲ್ಟ್ ಆಗಿರುವಂತದ್ದು. ನಮಗೆ ನಾವು ಕೆಲಸ ಮಾಡಬಹುದು, ನಾನು ಇನ್ನೊಬ್ಬರಿಗೆ ಕೆಲಸ ಮಾಡಬಹುದು, ಬಟ್ ಬೇರೆಯವರಿಂದ ನಮಗೆ ನಮ್ಮ ಆರ್ಗನೈಸೇಷನ್ ಕೆಲಸ ಮಾಡಿಸೋದಿಲ್ಲ, ಇಟ್ ಈಸ್ ಎ ಹೈಲಿ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಮಲ್ಟಿ ಡೈಮೆನ್ಷನ್ ಅಂತ ತಿಳ್ಕೊಂಡು, ನೆಕ್ಸ್ಟ್ ಒನ್ ಕಂಟಿನ್ಯೂಸ್ ಪ್ರೊಸೆಸ್. ನಾನು ಈಗ ಹೇಳಿದೆ ಮ್ಯಾನೇಜ್ಮೆಂಟ್ ಅನ್ನ ಯಾವತ್ತೋ ಯಾವ ಕಾಲದಲ್ಲೋ ಮಾಡೋದಲ್ಲ, ಕಂಟಿನ್ಯೂಸ್ ಆಗಿ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕು. ಮ್ಯಾನೇಜ್ಮೆಂಟ್ ಮಾಡೋದಿದೆಲ್ಲ ಇಟ್ ಇಸ್ ಹೈಲಿ ಡಿಫಿಕಲ್ಟ್. ಅದಕ್ಕೊಂದು ಒನ್ ಲೈನ್ ಸ್ಟೋರಿ ಹೇಳ್ತೀನಿ, ನಿಮಗೆ ಒಂದು ಸ್ವಲ್ಪ ಐಡಿಯಾ ಬರಲಿ ಹೇಗಿರುತ್ತೆ ಮ್ಯಾನೇಜ್ಮೆಂಟ್, ಹೌ ಡಿಫಿಕಲ್ಟ್ ಇನ್ ಮ್ಯಾನೇಜ್ಮೆಂಟ್. ಒಂದ್ಸಾರಿ ಒಂದು ಆರ್ಗನೈಸೇಷನ್, ಸುಮ್ಮನೆ ಹೇಳ್ತೀನಿ ಒನ್ ಲೈನ್ ಸ್ಟೋರಿ. ಒಂದು ಆರ್ಗನೈಸೇಷನ್ ನಲ್ಲಿ ರಿಟೈರ್ಮೆಂಟ್ ಆಗುವಂತಹ ಒಬ್ಬ ಪರ್ಸನ್, ಹಿ ಕ್ಯಾನ್ ಪ್ರಿಪೇರ್ ಎ 2 ಸ್ಲಿಪ್ ವಿತ್ ಒನ್ ಬಾಕ್ಸ್. ಒಂದು ಬಾಕ್ಸ್ ನಲ್ಲಿ 2 ಸ್ಲಿಪ್ ಅನ್ನ ಹಾಕಿ ಹೊಸದಾಗಿ ಬಂದಿರುವಂತಹ ಮ್ಯಾನೇಜರ್ಗೆ ಕೊಟ್ಟು ಒಂದು ಮಾತು ಹೇಳಿದ್ರಂತೆ, ಇಲ್ಲ ಯು ಆರ್ ಎ ನ್ಯೂ ಮ್ಯಾನೇಜರ್, ಯು ಮ್ಯಾನೇಜ್ ಅವರ್ ಆರ್ಗನೈಸೇಷನ್, 2 ಸ್ಲಿಪ್ ಇಸ್ ದೇರ್ ಇನ್ ದೇರ್ ಬಾಕ್ಸ್. ಈ ಬಾಕ್ಸ್ ಅಲ್ಲಿ ಇದೆ, ನೀನೇನ್ ಮಾಡಬೇಕು ಅಂದ್ರೆ, ವೆನ್ ಎ ರಿಸೆಷನ್ ಪೀರಿಯಡ್ ಇನ್ ಅವರ್ ಕಂಪನಿ, ನಮ್ಮ ಆರ್ಗನೈಸೇಷನ್ ನಲ್ಲಿ ಯಾವಾಗ ರಿಸೆಷನ್ ಪೀರಿಯಡ್ ಬರುತ್ತೋ ಅವಾಗ ನೀನು ಈ ಸ್ಲಿಪ್ ಅನ್ನ ಓಪನ್ ಮಾಡಿ ನೋಡಬೇಕು, ಫಸ್ಟ್ ಸ್ಲಿಪ್ ಅನ್ನ ಅಂತ ಹೇಳಿದ್ರು. ಅವನು ಅದೇ ರೀತಿ ಹೊಸದಾಗಿ ಬಂದಿರುವಂತ ಮ್ಯಾನೇಜರ್ ಆಫ್ಟರ್ ಎ 5 years ಅವನೇನ್ ಮಾಡ್ದ, ಹಿ ಕ್ಯಾನ್ ಓಪನ್ ಒನ್ ಸ್ಲಿಪ್ ಅನ್ನ ಓಪನ್ ಮಾಡಿ ನೋಡಿದಂತೆ. ಇವರೇನ್ ಅನ್ಕೊಂಡಿದ್ದ ಮ್ಯಾನೇಜರ್, ಹೊಸದಾಗಿ ಬಂದಿರೋ ಮ್ಯಾನೇಜರ್, ಸಮ್ ಆಫ್ ಸೊಲ್ಯೂಷನ್, ಏನಾದ್ರು ಈ ಪ್ರಾಬ್ಲಮ್ಗೆ ರೆಸಲ್ಯೂಷನ್ ಇಂದ ಹೊರಬರಲಿಕ್ಕೆ ಬೇಕಾಗಿರೋ ಸೊಲ್ಯೂಷನ್ ಏನಾದ್ರು ಇರ್ಬೋದಾ ಅಂತ ಅನ್ಕೊಂಡ್ರೆ ಬಹಳ ಆಶ್ಚರ್ಯ. ಈ ಆಶ್ಚರ್ಯಕರವಾಗಿ ಆ ಸೆಂಟೆನ್ಸ್ ಓದಿದಂತೆ ಅದರಲ್ಲಿ ಬರೆದಿದ್ದಂತೆ, ಬ್ಲೇಮಿಂಗ್, ಬೈಬೇಕು ಯಾರನ್ನ, ಪ್ರೀವಿಯಸ್ ಮ್ಯಾನೇಜರ್. ಸೆಂಟೆನ್ಸ್ ಬರೆದಿದ್ದಂತೆ, ಹಿಂದಿನ ಮ್ಯಾನೇಜರ್ಗೆ ಬೈಬೇಕು. 5 ವರ್ಷ
ಆದ್ಮೇಲೆ ನೆಕ್ಸ್ಟ್ 5 ಇಯರ್ಸ್ ಇನ್ನೊಂದು ಸ್ಲಿಪ್ ಅನ್ನ ಓಪನ್ ಮಾಡಿದಂತೆ, ಸೇಮ್ ಟು ಸೇಮ್ ರೆಸೆಷನ್ ಅಂತ ಹೇಳಿ. ಅವಾಗ ಅದರಲ್ಲಿ ಬರ್ದಿತ್ತಂತೆ, ಪ್ರಿಪೇರ್ 2 ಸ್ಲಿಪ್ಸ್, 2 ಸ್ಲಿಪ್ ಅನ್ನ, ಈ ರೀತಿಯ 2 ಸ್ಲಿಪ್ ಅನ್ನ ರೆಡಿ ಮಾಡು ಮುಂದೆ ಬರುವಂತಹ ಮ್ಯಾನೇಜರ್ಗೆ. ಹೀಗಲ್ಲ, ಇದು ನೆಗೆಟಿವ್ ಆಗಿರುವಂತಹ ಮ್ಯಾನೇಜ್ಮೆಂಟ್. ಪಾಸಿಟಿವ್ ಈ ರೀತಿ ಇರಬಾರ್ದು ಅನ್ನೋ ದೃಷ್ಟಿಗೆ ನಿಮ್ಗೆ ಹೇಳ್ತಿರೋದು. ಇದನ್ನ ಯಾಕೆ ನಿಮ್ಗೆ ಇನ್ಸಿಡೆಂಟ್ ಹೇಳಿದೆ ಅಂದ್ರೆ, ನೆಗೆಟಿವ್ ಆಗಿರುವಂತಹ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲೂ ಇದ್ದಾರೆ. ಇಷ್ಟೆಲ್ಲ ಓದ್ಬಿಟ್ರೆ ಸಾಕು, ಜಾಸ್ತಿ ಯಾಕೆ ಓದ್ಬೇಕು, ಅಷ್ಟ ಅವಶ್ಯಕತೆ ಇಲ್ಲ, ಇಷ್ಟೇ ಓದ್ಬಿಟ್ರೆ ಸಾಕು ಅಂತ ಹೇಳ್ತಿರ್ತಾರೆ. ನಾನ್ ಹಾಗೆಲ್ಲ ಹೇಳೋಣಲ್ಲ. ನಿಮ್ಗೆ ಏನ್ ಡೌಟ್ ಬಂದ್ರು ಸಬ್ಜೆಕ್ಟ್ಗೆ ನನ್ನ ಬಂದು ಮುಕ್ತವಾಗಿ ಪ್ರಶ್ನೆಯನ್ನ ಕೇಳಬಹುದು. ಐ ಗಿವ್ ದ ಆನ್ಸರ್ ಫಾರ್ ಯು. ನಾನು ನಿಮಗೆ ತೋರಿಸ್ತೀನಿ ಪುಸ್ತಕ, ಒಂದೇ ಒಂದು ಪುಸ್ತಕ ಓದಿ ನಾನು ಇಲ್ಲಿ ಬಂದವನಲ್ಲ. ಅದನ್ನ ನಿಮಗೆ ಸರಿಯಾಗಿ ತಿಳ್ಕೊಳ್ರಿ, ಬಹಳ ಇಂಪಾರ್ಟೆಂಟ್. ಮ್ಯಾನೇಜ್ಮೆಂಟ್ ಅಂತ ಕರಿಬೇಕು ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಈ ನೆಗೆಟಿವ್ ಥಾಟ್ಸ್ ಗಳಿರಬಾರ್ದು. ಇದು ನೆಗೆಟಿವ್ ಫಾರ್ಮೇಶನ್. ನೆಗೆಟಿವ್ ಇಲ್ಲ, ಬಿಟ್ಟಿರಬೇಕು. ಕಂಟಿನ್ಯೂಸ್ ಪ್ರೊಸೆಸ್. ಮ್ಯಾನೇಜ್ಮೆಂಟ್ ಹೇಗಿರಬೇಕು, ಡೈಲಿ ಪರ್ ಮಿನಿಟ್ ಯು ಕ್ಯಾನ್ ಡೂ ದ ವರ್ಕ್. ಅದು ಮ್ಯಾನೇಜ್ಮೆಂಟ್ ನ ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಹೇಳ್ತೀವಿ. ಒಂದು ಅಂಡ್ ಆಲ್ಸೋ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಮ್ಯಾನೇಜ್ಮೆಂಟ್ ಈಸ್ ಎ ಗ್ರೂಪ್ ಆಕ್ಟಿವಿಟಿ. ನಾನು ಈಗ ಹೇಳಿದೆ, ಇಟ್ಸ್ ಎ ಗ್ರೂಪ್ ಆಕ್ಟಿವಿಟಿ. ಒಬ್ಬರಿಂದ ನೀವು 1000 ಕಾರನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಇಟ್ಸ್ ಹೈಲಿ ಡಿಫಿಕಲ್ಟ್, ಸಾಧ್ಯನೇ ಇಲ್ಲ. ಬಟ್ 500 ಮೆಂಬರ್ಸ್ ಇದ್ರೆ ಯು ಕ್ಯಾನ್ ಈಸಿಲಿ ಪ್ರೊಡ್ಯೂಸ್ 1000 ಕಾರ್ಸ್. ಒಳ್ಳೆ ಕ್ವಾಲಿಫೈಡ್ ಆಗಿರುವಂತಹ ಇಂಜಿನಿಯರ್ಸ್ಗಳು ಮತ್ತು ಒಳ್ಳೆ ವ್ಯಕ್ತಿಗಳಿದ್ರೆ, ನಾಲೆಜಬಲ್ ಪರ್ಸನ್ ಇದ್ರೆ ಯು ಕ್ಯಾನ್ ಪ್ರೊಡ್ಯೂಸ್ 1000 ಕಾರ್ಸ್. ಅಂದ್ರೆ ಅರ್ಥ ಏನು, ಗ್ರೂಪ್ ಆಕ್ಟಿವಿಟಿ ಒಬ್ಬರಿಂದ ಆಗುವಂಥದ್ದಲ್ಲ. ಮ್ಯಾನೇಜ್ಮೆಂಟ್ ಅಂತ ಕಲಿಬೇಕು ಅಂದ್ರೆ ಗ್ರೂಪ್ ಆಕ್ಟಿವಿಟಿ, ಜನಗಳ ಸಮೂಹವನ್ನ ಸೇರಿಸೇ ನೀವೇನ್ ಮಾಡಬಹುದು, ಯು ಕ್ಯಾನ್ ವರ್ಕ್ ಇನ್ ದ ಆರ್ಗನೈಸೇಷನ್. ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಬರುತ್ತೆ. ಅಂದ್ರೆ ದ ಮ್ಯಾನೇಜ್ಮೆಂಟ್ ಇಸ್ ಎ ಗ್ರೂಪ್ ಎಫರ್ಟ್. ಆಲ್ ದ ಮ್ಯಾನೇಜರ್ಸ್ ಅಂಡ್ ದೇರ್ ಸಬಾರ್ಡಿನೇಟ್ಸ್ ವರ್ಕ್ ಆಸ್ ಎ ಗ್ರೂಪ್, ಟೀಮ್ ವರ್ಕ್ ಅಂತ ಕರೀತಾರೆ. ಒಂದೇ ಒಂದು ಶಬ್ದದಲ್ಲಿ ಹೇಳಬೇಕು ಅಂದ್ರೆ ಗ್ರೂಪ್ ಆಕ್ಟಿವಿಟಿ ಆರ್ ಟೀಮ್ ಆಕ್ಟಿವಿಟಿ. ಟೀಮ್ ಆಗಿ ಗ್ರೂಪ್ ಅನ್ನ ಹೊಂದಿ ನೀವೇನು ಮಾಡಬಹುದು. ಈಗ ಕ್ರಿಕೆಟ್ ಆಡ್ತಾರೆ, ಒಂದು ಟೀಮ್ ಇರುತ್ತೆ, ಒಬ್ಬೊಬ್ಬರೇ ಕ್ರಿಕೆಟ್ ಆಡ್ಲಿಕ್ಕೆ ಬರಲ್ಲ, ಇದನ್ನ ಸಾಧ್ಯ ಇಲ್ಲ. ಗ್ರೂಪ್ ಆಕ್ಟಿವಿಟಿ ಅಂತ ಕರಿತೀವಿ. ಇಂಡಿಯಾ ದೇಶದ ಒಂದು ಗ್ರೂಪೇ ಬೇರೆ ಇದೆ, ಪಾಕಿಸ್ತಾನದ ಬೇರೆ ಇದೆ, ಅಮೆರಿಕ ಬೇರೆ ಇದೆ. ಗ್ರೂಪ್ ಆಕ್ಟಿವಿಟಿ ಬಾಂಗ್ಲಾದೇಶ ಬೇರೆ ಇದೆ, ಚೈನಾ ಬೇರೆ ಇದೆ, ಶ್ರೀಲಂಕಾ ಬೇರೆ ಇದೆ. ಗ್ರೂಪ್ ಆಕ್ಟಿವಿಟಿ ಎಲ್ಲರಿಗೂ ಅವರವರದೇ ಆದ ಗ್ರೂಪ್ ಇದೆ. ವಿತೌಟ್ ಗ್ರೂಪ್ ವಿ ಕ್ಯಾನಾಟ್ ಡೂ ದ ಆಕ್ಟಿವಿಟಿ. ಮ್ಯಾನೇಜ್ಮೆಂಟ್ ಅಂತ ಕರಿಬೇಕು ಅಂದ್ರೆ ಅತ್ಯಂತ ಮುಖ್ಯವಾದ ಲಕ್ಷಣ ಗ್ರೂಪ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಇನ್ನು ಲಾಸ್ಟ್ ವೆರಿ ಇಂಪಾರ್ಟೆಂಟ್, ಮ್ಯಾನೇಜ್ಮೆಂಟ್ ಇಸ್ ಎ ಡೈನಾಮಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಡೈನಾಮಿಕ್ ಆಗಿರುವಂತಹ ಫಂಕ್ಷನ್, ಆಕ್ಟಿವ್ ಆಗಿರುವಂತಹ ಫಂಕ್ಷನ್ ಅಂತ ಹೇಳ್ತೀವಿ. ಹೇಗೆ ಅಂತ ಕೇಳಿದ್ರೆ, ಮ್ಯಾನೇಜ್ಮೆಂಟ್ ಈಸ್ ಎ ಡೈನಾಮಿಕ್ ಫಂಕ್ಷನ್ ಅಂಡ್ ಅಡ್ಜಸ್ಟ್ ಇಟ್ ಸೆಲ್ಫ್ ಟು ದ ಚೇಂಜಿಂಗ್ ದ ಎನ್ವಿರಾನ್ಮೆಂಟ್. ನಾನು ಈಗ ಹೇಳಿದೆ, ಮಾರ್ಕೆಟ್ ಒಂದೇ ರೀತಿ ಇರಲ್ಲ. ನಾನು ಬಹಳ ಸಲ ಹೇಳ್ತೇನೆ, ಮಾರ್ಕೆಟಿಂಗ್ ಒಂದೇ ರೀತಿ ಇರಲ್ಲ. ಫ್ಲಕ್ಚುಯೇಷನ್ಸ್ ಇಂದ ಮಾರ್ಕೆಟ್. ಇವತ್ತು ನೀವು ಕೆಳಗಿದ್ದೀರಿ ಅಂದ್ರೆ ನಾಳೆ ನೀವು ಬರ್ಬೋದು, ನಾಳೆ ಮೇಲಿದ್ದೀರಿ ಅಂದ್ರೆ ನಾಳೆ ಕೆಳಗೆ ಬರ್ಬೋದು. ಮಾರ್ಕೆಟ್ ನಲ್ಲಿ ಯಾರು ಒಂದೇ ರೀತಿ ಕಂಟಿನ್ಯೂಸ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ, ಕಸ್ಟಮರ್ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ಇಲ್ಲಿ ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಇಸ್ ಎ ಡೈನಾಮಿಕ್ ಆಕ್ಟಿವಿಟಿ. ಹೇಗೆ ಚೇಂಜಸ್ ಗಳಾಗಿ ಮಾರ್ಕೆಟ್ ನಲ್ಲಿ ಚೇಂಜ್ ಆಗುತ್ತೆ, ಆ ಚೇಂಜಸ್ ಗಳನ್ನ ಅಡ್ಜಸ್ಟ್ ಮಾಡಲಿಕ್ಕೆ ಇರುವಂತದ್ದೇ ಮ್ಯಾನೇಜ್ಮೆಂಟ್. ಹೇಗೆ ಅಂತ ಹೇಳಿದ್ರೆ, ಇಟ್ ಚೇಂಜಸ್, ಇಟ್ ಗೋಸ್, ದಟ್ ಮೀನ್ಸ್ ಆಬ್ಜೆಕ್ಟಿವ್ಸ್, ಪ್ಲಾನ್ಸ್, ಪಾಲಿಸೀಸ್, ಸ್ಟ್ರಾಟಜೀಸ್ ಎಕ್ಸೆಟ್ರಾ. ಫಾರ್ ಎಕ್ಸಾಂಪಲ್, ಈ ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತೀನಿ, ನಿಮ್ಗೊಂದು ಐಡಿಯಾ ಮಾಡ್ಕೊಂಡು. ಮೆಕ್ಡೊನಾಲ್ಡ್ಸ್ ಅಂತ ಒಂದಿದೆ ಕಂಪನಿ, ಮೇಡ್ ಎ ಮೇಜರ್ ಚೇಂಜಸ್ ಇಟ್ ಮೆನು ಟು ಏಬಲ್ ಟು ಸರ್ವಿಸ್ ಎ ಇಂಡಿಯನ್ ಮಾರ್ಕೆಟ್. ಮೆಕ್ಡೊನಾಲ್ಡ್ಸ್ ಅಂತ ಒಂದು ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಇದೆ. ಅವರು ಮುಂಚೆ ಇಂಡಿಯಾದಲ್ಲಿ ಮಾರ್ಕೆಟ್ ಅನ್ನು ಮಾಡ್ತಿರಲಿಲ್ಲ, ಬೇರೆ ಎಲ್ಲ ದೇಶದಲ್ಲಿ ಮಾಡ್ತಿದ್ರು. ಅವರ ಪಾಲಿಸಿ ಬದಲಾವಣೆ ಮಾಡಿಕೊಂಡಿದ್ದಾರೆ. ಇಂಡಿಯನ್ ಮಾರ್ಕೆಟ್ ಹಿ ಕ್ಯಾನ್ ಸೆಲ್ ಹಿಸ್ ಗೂಡ್ಸ್, ಸರ್ವಿಸ್, ಪ್ರಾಡಕ್ಟ್ ಅನ್ನು ಸೆಲ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಅರ್ಥ ಏನು, ಇಲ್ಲಿ ಒಂದು ಬಹಳ ಚೆನ್ನಾಗಿರುವಂತಹ ಅಂಶ ಇದೆ, ಡೈನಾಮಿಕ್ ಆಕ್ಟಿವಿಟಿ. ನಿಮ್ಮ ಪಾಲಿಸಿ, ಪ್ರೊಸೀಜರ್, ಆಬ್ಜೆಕ್ಟಿವ್ಸ್, ಇಟ್ ಕ್ಯಾನ್ ಬಿ ಚೇಂಜ್ ಇನ್ ದ ಫ್ಯೂಚರ್.
ಆಗ್ಬೋದು. ಆ ಚೇಂಜ್ ಆದ್ರೂ ಇಟ್ ಕ್ಯಾನ್ ಮ್ಯಾನೇಜ್, ಅದನ್ನ ಮ್ಯಾನೇಜ್ ಮಾಡುವಂಥದ್ದೇ ಮ್ಯಾನೇಜ್ಮೆಂಟಿನ ಉದ್ದೇಶ. ಅಬ್ಜೆಕ್ಟಿವ್ ಚೇಂಜ್ ಆಗ್ಬೋದು. ನಿಮ್ಮ ಕಸ್ಟಮರ್ ಚೇಂಜ್ ಕೇಳ್ತಾನೆ, ನಮ್ಗೆ ಬೇಡ ಈ ಪ್ರಾಡಕ್ಟ್ ಬೇಡ, ಬೇರೆ ರೀತಿ ಪ್ರಾಡಕ್ಟ್ ಅನ್ನು ಮಾಡಿ ಪ್ರೊಡ್ಯೂಸ್ ಮಾಡಿ ನಾನು ಬೈ ಮಾಡ್ತೀನಿ. ಅವಾಗ ಯು ಕ್ಯಾನ್ ಚೇಂಜ್ ಇನ್ ದಿಸ್ ಗೋಲ್. ನಿಮ್ಮ ಗೋಲ್ ಅನ್ನ ಚೇಂಜ್ ಮಾಡ್ಕೊಂಡ್ರು ಯು ಕ್ಯಾನ್ ಪ್ರೊಡ್ಯೂಸ್ ಅ ನ್ಯೂ ಪ್ರಾಡಕ್ಟ್ ಅಂಡ್ ಡೈನಾಮಿಕ್ ಆಕ್ಟಿವಿಟಿ. ಹೊಂದಾಣಿಸಿಕೊಳ್ಳುವಂತಹ ಒಂದು ಬುದ್ಧಿ ನಿಮ್ಮಲ್ಲಿ ಬರುತ್ತೆ ಮ್ಯಾನೇಜ್ಮೆಂಟ್ ಇದ್ರೆ ಅಂತ ಹೇಳ್ತಾರೆ. ಒಂದು ಇನ್ ಲಾಸ್ಟ್ ಒನ್, ಎ ಮ್ಯಾನೇಜ್ಮೆಂಟ್ ಈಸ್ ಆನ್ ಇಂಟ್ಯಾಂಜಿಬಲ್ ಫೋರ್ಸ್. ಅಂದ್ರೆ ನಿಮಗೆ ಕಣ್ಣಿಗೆ ಕಾಣಲ್ಲ, ಕಣ್ಣಿಗೆ ಕಾಣದೇ ಇರುವಂತದ್ದು ಮ್ಯಾನೇಜ್ಮೆಂಟ್ ಅನ್ನೋದು ಕಣ್ಣಿಗೆ ಕಾಣಲ್ಲ, ಬಟ್ ಕೆಲಸ ಆಗ್ತಾನೆ ಇರುತ್ತೆ, ಕೆಲಸ ಆಗ್ತಾನೆ ಇರುತ್ತೆ, ಒಳಗಡೆ ಫೀಲ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಮಾಡುವಂತದ್ದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಅದನ್ನ ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಇಸ್ ಅ ಇಂಟ್ಯಾಂಜಿಬಲ್ ಫೋರ್ಸ್ ದಟ್ ಕ್ಯಾನಾಟ್ ಬಿ seen but its presence can be felt in terms of increased production, increased sales revenue, employee satisfaction, wealth creation. ಒಂದೊಂದು very important. ಏನಾಗುತ್ತೆ ಒಂದೊಂದು ನೋಡ. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್, ಇನ್ಕ್ರೀಸ್ ದ ಪ್ರೊಡಕ್ಷನ್. ನೀವು ಮ್ಯಾನೇಜ್ಮೆಂಟ್ ಅನ್ನು ಚೆನ್ನಾಗಿ ಮಾಡಿದ್ರೆ 10 ಪ್ರೊಡ್ಯೂಸ್ ಮಾಡಲಿ 15 ಪ್ರೊಡ್ಯೂಸ್ ಮಾಡ್ತಾನೆ. ಯಾಕೆ? ಯು ಕ್ಯಾನ್ ಮ್ಯಾನೇಜ್. ನೀವು ನೋಡ್ತಾ ಇದ್ದೀರಲ್ಲ, ಅವನಿಗೆ ಹೇಳ್ತೀರಿ, ಕಂಡೀಷನ್ ಹಾಕಿದ್ದೀರಿ 10 1 ಅವರ್ ನಲ್ಲಿ ಯು ಕ್ಯಾನ್ ಪ್ರೊಡ್ಯೂಸ್ 15, ಮಿನಿಮಮ್ 15. ಅವನು 10 ಪ್ರೊಡ್ಯೂಸ್ ಮಾಡಿದ್ದ, 5 ಎಕ್ಸ್ಟ್ರಾ ಚೆನ್ನಾಗಿ ಪ್ರೊಡ್ಯೂಸ್ ಮಾಡೋ ಹಾಗೆ ಯು ಕ್ಯಾನ್ ಮೋಟಿವೇಟ್ ಮಾಡಿದ್ದೀರಿ. ಹಿ ಕ್ಯಾನ್ ಪ್ರೊಡ್ಯೂಸ್ 15, 15 ಪ್ರೊಡ್ಯೂಸ್ ಮಾಡಿದ್ದಾನೆ. ಇನ್ಕ್ರೀಸ್ ದ ಪ್ರೊಡಕ್ಷನ್. ಸೆಕೆಂಡ್ ಒನ್, ಇನ್ಕ್ರೀಸ್ ದ ಸೇಲ್ಸ್ ರೆವೆನ್ಯೂ. ಯಾವಾಗ ಪ್ರೊಡಕ್ಷನ್ ಜಾಸ್ತಿ ಆಯ್ತು, ಸೇಲ್ಸ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಒಳ್ಳೆ ಪ್ರಾಡಕ್ಟ್ ಮಾರ್ಕೆಟ್ ನಲ್ಲಿ ಬಿಟ್ರೆ ಎವ್ರಿವನ್ ಹಿ ಕ್ಯಾನ್ ಬೈ ದ ಪ್ರಾಡಕ್ಟ್ಸ್. ಅಂಡ್ ಆಲ್ಸೋ ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್. 15 ನೀವು ಪ್ರೊಡ್ಯೂಸ್ ಮಾಡಿದ್ದೀರಿ, ನೀವೇನ್ ಮಾಡಿದ್ದೀರಿ, ಯು ಕ್ಯಾನ್ ಗಿವ್ ಒನ್ ಎ ಮೋರ್ ಸ್ಯಾಲರಿ ನೀವು ಚೆನ್ನಾಗಿ ಕೊಟ್ಟಿದ್ದಕ್ಕೆ ಅವನೇನ್ ಮಾಡ್ತಾ ಇದ್ದಾನೆ, ಹಿ ಕ್ಯಾನ್ ವರ್ಕ್ ಪ್ರಾಪರ್ಲಿ. ನೀವು ಹೇಳಿದ್ರಿ ಚೆನ್ನಾಗಿ ಪ್ರೊಡ್ಯೂಸ್ ಮಾಡೋದ, ಚೆನ್ನಾಗಿ ಪ್ರೊಡ್ಯೂಸ್ ಮಾಡ್ದ, ಅವಾಗ ನಿಮ್ಮ ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ನಿಮ್ಮ ಸೇಲ್ಸ್ ಜಾಸ್ತಿ ಆಗಿದೆ. ನಿಮ್ಮ ಸೇಲ್ಸ್ ಜಾಸ್ತಿ ಆದಾಗ ನಿಮ್ಗೆ ಇನ್ಕಮ್ ಬಂದಿದೆ. ನೀವೇನ್ ಮಾಡಿದ್ದೀರಿ, ನೀವು ಸ್ಯಾಲರಿಯನ್ನ ಇನ್ ಟೈಮಿಗೆ ಚೆನ್ನಾಗಿ ಕೊಟ್ಟಿದ್ದೀರಿ. ಹಿ ಕ್ಯಾನ್ ಆಲ್ಸೋ ಸ್ಯಾಟಿಸ್ಫೈ. ಅದಕ್ಕೆ ನಾನು ಹೇಳಿದ್ದು, ಇದೆಲ್ಲ ಆಗಿದ್ದು ಹೇಗೆ, ಇಂಟ್ಯಾಂಜಿಬಲ್. ಇವ್ಯಾವ ಕಣ್ಣಿಗೆ ಕಾಣೋಲ್ಲ, ಆದ್ರೆ ಪ್ರೊಡ್ಯೂಸ್ ಆಗಿರೋದು ಮಾತ್ರ ಕಾಣುತ್ತೆ, ಸೇಲ್ಸ್ ಆಗಿರೋದು ಕಾಣುತ್ತೆ, ಸ್ಯಾಲರಿ ಕೊಟ್ಟಿರೋದು ಕಾಣುತ್ತೆ. ಮ್ಯಾನೇಜ್ಮೆಂಟ್ ಮಾಡೋದು ಕಾಣಿಸಲ್ಲ. ದೀಸ್ ಆರ್ ಆಲ್ very important features of the management. Today we discuss in this class, in your syllabus, first sentence or first term, management. ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಮ್ಯಾನೇಜ್ಮೆಂಟ್ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಾನು ಈಗ ಹೇಳಿದ ಹಾಗೆ, ಮ್ಯಾನೇಜ್ಮೆಂಟ್ ಇಟ್ ಈಸ್ ಎ ಆರ್ಟ್, ಒಂದು ಕಲೆ. ಏನ್ ಕಲೆ ಅಂತ ಕೇಳಿದ್ರೆ, ಬೇರೆಯವರಿಂದ ಕೆಲಸ ಮಾಡಿಸಿಕೊಳ್ಳುವಂಥದ್ದು. ನಮ್ಮ ಆರ್ಗನೈಸೇಷನ್ಗೆ ಬೇಕಾಗುವ ಹಾಗೆ, ನಮ್ಮ ಗೋಲ್ ಅನ್ನು ಫುಲ್ಫಿಲ್ ಮಾಡೋ ರೀತಿ ಅವರನ್ನ ರೆಡಿ ಮಾಡೋದಕ್ಕೆ, ಡಿಸೈನ್ ಅಂಡ್ ಆಲ್ಸೋ ಮೈಂಟೈನ್, ತಯಾರು ಮಾಡಬೇಕು. ಅವರನ್ನ ನಮ್ಮ ಏಮ್ ಅನ್ನು ಫುಲ್ಫಿಲ್ ಮಾಡೋ ಹಾಗೆ. ಅದಕ್ಕೆ ನಾವು ಇಟ್ ಇಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್. ಒಂದ್ ದಿವಸ ಮಾಡಿದ್ವಿ, ಇನ್ನು ಬಿಟ್ವಿ, ನಾಳೆ ಮಾಡಿದ್ವಿ ಅಂತ ಹಾಗೆ ಕಂಟಿನ್ಯೂಯಸ್ ಆಗಿ ಮಾಡುವಂತಹ ಪ್ರೊಸೆಸ್ಗೆ ನಾವೇನ್ ಹೇಳ್ತೀವಿ, ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ನ ಫೀಚರ್ ಗಳನ್ನ ನೀವು ಬರೆದಿದ್ದೀರಿ. ಮ್ಯಾನೇಜ್ಮೆಂಟ್ ಇಟ್ ಈಸ್ ಎ ಗೋಲ್. ಒಂದು ಗೋಲ್ ಇರುತ್ತೆ ಮ್ಯಾನೇಜ್ಮೆಂಟ್ ಇಂದ, ಒಂದು ಗೋಲ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ವೆರಿ ಇಂಪಾರ್ಟೆಂಟ್, ಮ್ಯಾನೇಜ್ಮೆಂಟ್ ಈಸ್ ಆಲ್ ಎ ಪರ್ವೇಸಿವ್. ಥರ್ಡ್ ಒನ್, ಮ್ಯಾನೇಜ್ಮೆಂಟ್ ಈಸ್ ಎ ಮಲ್ಟಿ ಡೈಮೆನ್ಷನಲ್. ಪ್ರೊಡ್ಯೂಸ್ ಮಾಡಿದ್ಮೇಲೆ ನಾವು ಏನ್ ಮಾಡ್ತೀವಿ, ಹಾಸ್ಪಿಟಲ್ ಹೋಗಿ ಅದು ಆ ವಸ್ತುಗಳನ್ನು ಉಪಯೋಗಿಸೋದ್ರಿಂದ ಒಬ್ಬ ವ್ಯಕ್ತಿ ಬದುಕಿ ಬರ್ತಾನೆ. ಮಲ್ಟಿ ಡೈಮೆನ್ಷನಲ್ ಆಗಿರುವಂತದ್ದು. ಫೋರ್ತ್ ಒನ್, ಎ ಮ್ಯಾನೇಜ್ಮೆಂಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೊಸೆಸ್. ಒಂದ್ ದಿವಸ ಮಾಡಿದ್ವಿ, ನಿನ್ನೆ ಬಿಟ್ವಿ, ನಾನು ಹೇಳಿದ್ರಲ್ಲ, ಯಾವತ್ತೋ ಒಂದು 5 ವರ್ಷ ಹಿಂದೆ ಮಾಡಿದ್ರಿ, ಇವತ್ತೇನ್ ಮಾಡ್ತಾ ಇಲ್ಲ, ಮತ್ತೆ 4 ವರ್ಷ ಬಿಟ್ಟು ಮಾಡ್ತೀವಿ ಅನ್ನೋ ಹಾಗಿಲ್ಲ. ಪರ್ ಮಿನಿಟ್ ಯು ಕ್ಯಾನ್ ಕಂಟಿನ್ಯೂಯಸ್ಲಿ ಮ್ಯಾನೇಜ್ ದ ಪೀಪಲ್. ವ್ಯಕ್ತಿಗಳನ್ನ ಕಂಟಿನ್ಯೂಸ್ ಆಗಿ ಮ್ಯಾನೇಜ್ಮೆಂಟ್ ಮಾಡಬೇಕು. ಅಂಡ್ ಆಲ್ಸೋ ಮ್ಯಾನೇಜ್ಮೆಂಟ್ ಈಸ್ ಎ ಗ್ರೂಪ್ ಆಕ್ಟಿವಿಟೀಸ್. ಒಬ್ಬರಿಂದ ಯಾವುದೇ ಕಾರಣಕ್ಕೂ ಆರ್ಗನೈಸೇಷನ್ ನಡೀಲಿಕ್ಕೆ, ರನ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಮ್ಯಾನೇಜ್ಮೆಂಟ್ ಅಂತ ಕಲಿಬೇಕು ಅಂದ್ರೆ ಇಟ್ ಈಸ್ ಎ ಗ್ರೂಪ್ ಆಕ್ಟಿವಿಟಿ. ಡೆಫಿನೇಷನ್ ಹೇಳಿದ್ರೆ ಇಟ್ ಈಸ್ ಎ ಗ್ರೂಪ್ ಆಕ್ಟಿವಿಟಿ. ಅಂಡ್ ಆಲ್ಸೋ ಫಿಫ್ತ್ ಒನ್, ಎ ಮ್ಯಾನೇಜ್ಮೆಂಟ್ ಇಸ್ ಎ ಡೈನಾಮಿಕ್ ಫಂಕ್ಷನ್. ವೆರಿ ಇಂಪಾರ್ಟೆಂಟ್, ಡೈನಾಮಿಕ್ ಫಂಕ್ಷನ್.
ಚೇಂಜಸ್, ಚೇಂಜ್ ಆಗ್ತಾ ಇದೆ ಮಾರ್ಕೆಟ್ ನಲ್ಲಿ. ಅದು ಎಕನಾಮಿಕಲಿ, ಟೆಕ್ನಾಲಜಿಕಲಿ, ಪೊಲಿಟಿಕಲಿ, ಸೋಷಿಯಲಿ ಯಾವ ರೀತಿ ಚೇಂಜ್ ಆದ್ರೂ ಮ್ಯಾನೇಜ್ಮೆಂಟ್ ಹಿ ಕ್ಯಾನ್ ಮ್ಯಾನೇಜ್ ಹಿಮ್ಸೆಲ್ಫ್. ಎಲ್ಲರನ್ನೂ ಮ್ಯಾನೇಜ್ ಮಾಡುವಂತದ್ದಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಯಾಕೆಂದ್ರೆ ಚೇಂಜಸ್ ಆಗುತ್ತೆ ಮಾರ್ಕೆಟ್. ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಕೆಲವರು ಇಂಡಿಯಾದಲ್ಲಿ ಮಾತ್ರ ಪ್ರೊಡ್ಯೂಸ್ ಮಾಡ್ತಿರ್ತಾರೆ, ಬೇರೆ ಕಡೆ ಪ್ರೊಡ್ಯೂಸ್ ಮಾಡ್ತಿರಲ್ಲ. ಅಲ್ಲೂ ಪ್ರೊಡಕ್ಷನ್ ಪ್ಲಾಂಟ್ ಅನ್ನ ಹಾಕಿ ಹಿ ಕ್ಯಾನ್ ಪ್ರೊಡ್ಯೂಸ್ ದ ಪ್ರಾಡಕ್ಟ್ ಅಂಡ್ ಹಿ ಸೆಲ್ಸ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಬೇಕಾದಷ್ಟು ಚೇಂಜಸ್ ಗಳಾಗುತ್ತೆ ಮಾರ್ಕೆಟ್ ನಲ್ಲಿ. ಅದನ್ನೆಲ್ಲವನ್ನೂ ನಾವೇನ್ ಮಾಡಬಹುದು, ಹಿ ಕ್ಯಾನ್ ರಿಟೇನ್, ಹಿಡಿದಿಟ್ಕೊಳ್ಳುವಂತ ಶಕ್ತಿ ಬರಬೇಕು ಅಂದ್ರೆ ಅದು ಮ್ಯಾನೇಜ್ಮೆಂಟ್ ಇಂದ ಮಾತ್ರ ಸಾಧ್ಯನೇ ಹೊರತು. ಯಾಕೆ? ಹಿ ಕ್ಯಾನ್ ಕಂಟಿನ್ಯೂಸ್ ಪ್ರೊಸೆಸ್ ಚೆಕ್ ಮಾಡ್ತಾನೆ ಇರ್ತಾರೆ. ಮ್ಯಾನೇಜ್ಮೆಂಟ್ ನಲ್ಲಿ ಏನಾಗಿದೆ, ಏನೇನು ಬದಲಾವಣೆ ಆಗಿದೆ ಅಂತ ಚೆಕ್ ಮಾಡಿ ಹೇಳೋದಕ್ಕೆ ನಾವೇನ್ ಕರಿತೀವಿ, ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಟೈಮಿಂಗ್ ಹೆಂಗಿರುತ್ತಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ನಲ್ಲಿ ಡೈನಾಮಿಕ್ ಆಕ್ಟಿವಿಟಿ ಇರೋದ್ರಿಂದ ವಿ ಕ್ಯಾನ್ ಡೂ ದ ವರ್ಕ್ ಪ್ರಾಪರ್ಲಿ. ಪ್ರಾಪರ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಮ್ಯಾನೇಜ್ಮೆಂಟ್ ಡೈನಾಮಿಕ್ ಆಗಿ ತಿಳ್ಕೋಬಹುದು ಅಂತ ಹೇಳ್ತೀವಿ. ಅಂದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ನಾವೇನ್ ಮಾಡಿದ್ವಿ, ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ನೋಡಿದ್ವಿ, ಮ್ಯಾನೇಜ್ಮೆಂಟ್ ನ ಫೀಚರ್ಸ್ ಗಳೇನು ಅಂತ ನೋಡಿದ್ವಿ. ಇನ್ನು ನಾಳೆ ಕ್ಲಾಸ್ ನಲ್ಲಿ ಆಬ್ಜೆಕ್ಟಿವ್ಸ್ ಗಳೇನು, ಮ್ಯಾನೇಜ್ಮೆಂಟ್ ನ ಮುಖ್ಯ ಆಬ್ಜೆಕ್ಟಿವ್ಸ್ ಗಳೇನು ಅಂತ ನಾಳೆ